ಅನ್ಯಾಯವಾಗಿದೆ ಎಂದು ರೈತ ಜಯಶಂಕರ್ ಎಗಚಿ ಜಲಾಶಯದ ಬಳಿ ಉಪವಾಸ ಸತ್ಯಾಗ್ರಹ ಮಾಡಿರುವ ಸ್ಥಳಕ್ಕೆ ರೈತ ಸಂಘ ಆಗಮಿಸಿ ಸಾಥ್ ನೀಡಿದರು. ಎಗಚಿ ಮುಳುಗಡೆ ಸಂತ್ರಸ್ತರಿಗೆ ಸರ್ಕಾರ ನೀಡಿದ್ದ ಜಮೀನನ್ನು ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡು ನೈಜ ಫಲಾನುಭವಿಗಳ ಸ್ವಾಧೀನಕ್ಕೆ ನೀಡಿದೆ. ಬಂದೂಕು ದೊಣ್ಣೆಯಿಂದ ಎದುರಿಸುತ್ತಾ ಜಮೀನಿಗೆ ಹೋಗದಂತೆ ತಡೆಯುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳೇ ಕುಮ್ಮಕ್ಕು ನೀಡುತ್ತಿದ್ದಾರೆ. ಈ ಬಗ್ಗೆ ಹೈಕೋರ್ಟ್ ಮತ್ತು ಜಿಲ್ಲಾಧಿಕಾರಿಗಳಿಗೂ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ನಮ್ಮ ಅಮೂಲ್ಯ ಭೂಮಿಯನ್ನು ಎಗಚಿ ಜಲಾಶಯ ನಿರ್ಮಾಣಕ್ಕೆ ನೀಡಿ ಭೂಮಿ ಇಲ್ಲದೆ ಬದುಕು ಸಂಕಷ್ಟದಲ್ಲಿದೆ. ನಮಗೆ ನ್ಯಾಯ ಬೇಕು, ಇಲ್ಲವಾದರೆ ಮುಂದೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ರಾಜನಶಿಯವರು ಕೃಷಿ ಜಯಶಂಕರ್ ಪಟ್ಟಣದ ಎಗಚಿ ಜಲಾಶಯದ ಬಳಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದು, ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಇವರ ಧರಣಿಗೆ ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಅಧ್ಯಕ್ಷ ಭೋಗ ಮಲ್ಲೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೋಳೂರು ಸ್ವಾಮಿಗೌಡ ಮತ್ತು ಉಪಾಧ್ಯಕ್ಷ ಕೆಪಿ ಕುಮಾರ್, ಎಗಚಿ ಜಲಾಶಯ ನಿರ್ಮಾಣದ ಸಂದರ್ಭದಲ್ಲಿ ಜಯಶಂಕರ್ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಂಡಿದ್ದು, ಅವರಿಗೆ ತಾಲೂಕಿನ ಅರಹಳ್ಳಿ ಹೋಬಳಿ ಹೆಗ್ಗಡಿಹಳ್ಳಿ ಗ್ರಾಮದಲ್ಲಿ ಮುಳುಗಡೆ ಸೀಮಿತವಾದ ಸರ್ವೆ 1ರಲ್ಲಿ 4 ಎಕರೆ ಭೂಮಿಯನ್ನು ನೀಡಿದೆ. ಈ 4 ಎಕರೆಗೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆಗಳನ್ನು ರೈತ ಜಯಶಂಕರ್ ಹೊಂದಿದ್ದಾರೆ. ಭೂಮಿಯ ದಾಖಲೆಯಿಂದ ಬ್ಯಾಂಕಿನಲ್ಲಿ ಸಾಲ ಪಡೆದಿದ್ದಾರೆ. ಅದೇ ಹೆಗ್ಗಡಹಳ್ಳಿ ಬಳಿ ಗಣೇಶ್ ಎಂಬ ವ್ಯಕ್ತಿ ಈತನ ಭೂಮಿ ಒತ್ತುವರಿ ನಡೆಸಿ ಭೂಮಿಗೆ ತೆರಳದಂತೆ ತಡೆಯುತ್ತಾ ಬೆದರಿಕೆ ಹಾಕುತ್ತಿರುವ ಬಗ್ಗೆ ತಿಳಿಸಿದ ಹಿನ್ನೆಲೆಯಲ್ಲಿ ರೈತ ಜಯಶಂಕರ್ ಈಗಾಗಲೇ ಹೈಕೋರ್ಟ್ ತೆರಳಿ ಅಲ್ಲಿಯೂ ನಾನೇ ನೈಜ ಫಲಾನುಭವಿ ಎಂದು ತೀರ್ಪು ಬಂದಿದೆ. ಹಾಗೆಯೇ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದರೂ ಇಲ್ಲಿಯ ತನಕ ಭೂಮಿ ಮಾತ್ರ ಸ್ವಾಧೀನ ಪಡೆದುಕೊಂಡಿಲ್ಲ. ಕಳೆದ 6 ತಿಂಗಳ ಹಿಂದೆ ಇದೇ ಎಗಚಿ ಜಲಾಶಯದ ಬಳಿ ಜಯಶಂಕರ್ ಉಪವಾಸ ನಡೆಸುತ್ತಿರುವ ಸಂದರ್ಭದಲ್ಲಿ ತಹಶೀಲ್ದಾರ್ ಸಮಸ್ಯೆ ಪರಿಹಾರ ಮಾಡಿಕೊಡುವ ಭರವಸೆ ನೀಡಿದ್ದಾರೆ. ಇಲ್ಲಿನ ಸರ್ವೆ ಇಲಾಖೆ ತೀವ್ರ ಭ್ರಷ್ಟಾಚಾರದಿಂದ ಕೂಡಿದೆ. ಹಣ ನೀಡಿದವರಿಗೆ ಮಾತ್ರ ಕೆಲಸ ಮಾಡುತ್ತಾರೆ. ಬೇಲೂರಿನ ಶಾಸಕರು ಪಾರದರ್ಶಕ ಆಡಳಿತ ಎನ್ನುತ್ತಾರೆ. ಎಲ್ಲಿದೆ ಪಾರದರ್ಶಕ ಆಡಳಿತ? ಶೀಘ್ರವೇ ಈತನಿಗೆ ನ್ಯಾಯ ನೀಡಬೇಕು, ಇಲ್ಲವಾದರೆ ಹೋರಾಟ ಉಗ್ರ ಸ್ವರೂಪ ಪಡೆಯುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಬಸವರಾಜ್, ಮಲ್ಲಿಕಾರ್ಜುನ, ಮನು, ಹರೀಶ್, ಚಂದ್ರಶೇಖರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಡ್ಯಾಮಿಗಾಗಿ ಅವರ ಭೂಮಿನ ಕಳ್ಕೊಂಡು ಮನೆ ಮಠನ ಕಳ್ಕೊಂಡು ನಿರಾಶರಾದ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟಂತ 4 ಎಕರೆ ಜಮೀನನ್ನು ಯಾವುದೋ ಕಾರಣದಿಂದ ಅವರ ಸ್ನಾಯುಧ ಖಾತೆನ ಹೋಲ್ಡ್ ಮಾಡಿಟ್ಟು ಅವರಿಗೆ ಜಮೀನನ್ನು ಸಿಗದಂಥವರಿಗೆ ಜಿಲ್ಲಾಡಳಿತ ಮಾಡಿಟ್ಟಿತ್ತು. ಅದನ್ನು ಇವರು ಹೈಕೋರ್ಟಿಗೆ ಹೋಗಿ ಹೈಕೋರ್ಟಿಂದ ಇವರ ಎಲ್ಲ ದಾಖಲಾತಿಗಳನ್ನು ಕೊಟ್ಟು ಹೈಕೋರ್ಟಿಂದ ಆದೇಶನ ಮಾಡಿಸ್ಕೊಂಡು ಬಂದಿದ್ದಾರೆ. ಹೈಕೋರ್ಟ್ ಕೂಡ ಹೇಳಿದೆ ಇವರ ಜಾಗನ ಗುರುತಿಸಿ ಸರ್ವೆ ಮಾಡಿ ಅವರಿಗೆ ಅವಕಾಶ, ಅಲ್ಲಿ ವಾಸಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದೆ. ಆದರೂ ಕೂಡ ಜಿಲ್ಲಾಡಳಿತ ಇರ್ಬೋದು, ಈ ತಾಲೂಕು ಆಡಳಿತ ಇರ್ಬೋದು, MA ಚೇರ್ಮನ್ವರಾಗಿದ್ದಾರೆ. ಯಾಕೆಂದರೆ ಒಬ್ಬ ಬಡ ರೈತ ಅವರ ಕುಟುಂಬನ ಕಳ್ಕೊಂಡು, ಕುಟುಂಬದ ಜೀವನಕ್ಕೆ ಆಗ್ತಕ್ಕಂಥ ಜಮೀನನ್ನ ಕಳ್ಕೊಂಡು ಕೂಡ ನಿರಾಶ್ರಿತನಾಗಿ ಮಾಡಿ ಇವತ್ತು ಕೂಡ ಅವನ ಬೀದಿಲಿ ಬಂದು ಇಲ್ಲಿ ಚಳಿ ಮಳೆಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತಂದರೆ ಭಾರಿ ಹೀನಾಯುವಂಥದ್ದು ಕೆಲಸದು. ಹಾಗಾಗಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ಬಂದು ಸಂಬಂಧಪಟ್ಟವರು ಇಲ್ಲಿ ಬಂದು ಈ ಸಮಸ್ಯೆನ ಬಗೆಹರಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಕಂದಾಯ ಮಿನಿಸ್ಟ್ರೇ ಬಂದು ನಮಗೆ ಇದಕ್ಕೆ ಪರಿಹಾರ ಮಾಡಿಕೊಡ್ಬೇಕು. ಅಲ್ಲಿವರೆಗೂ ಸತ್ಯಾಗ್ರಹ ಕೂರ್ತಾ ಇದ್ದೀವಿ. ಈಗ ಏನು ಮಾಡೋಕ್ಕಲ್ಲ, ಸಾಯಲೇಬೇಕು ಅಂತಿದ್ದೀವಿ. ನೀನು ಹೆಂಗಾರು ಸಾಯೋದೆ. ಇವಾಗಲೂ ಇನ್ನು ಉಪವಾಸ ಸಾಯ್ಬೇಕು. ತಾವೀಗ ಜಮೀನಿಲ್ಲ ನಿಮಗೆ, ಇನ್ನೇನು ಉಪವಾಸ ಕೂತು ಇಲ್ಲೇ ಸಾಯ್ಬೋದು. ಎಷ್ಟು ಮುಳುಗಡೆ 1 ಎಕರೆ 1 ಚಿಲ್ಲರೆ ಮುಳುಗಡೆ ಆಗಿದೆ. ನನಗೆ ಕೊಟ್ಟಿರೋದು 4 ಎಕರೆ ಕೊಟ್ಟಿದ್ದಾರೆ. ನಮ್ಮ ಹೆಸರು ರೆಡಿ ಇದೆ. ರೆಡಿ ಇರೋದು ಅಧಿಕಾರಿಗಳು ಅದು ಬಿಡಿಸ್ಕೊಡ್ತಾ ಇಲ್ಲ. ಬಿಡಿಸ್ಕೊಟ್ಟಾಗ ಪಕ್ಕದವನು ಹಿಂಸೆ ಕೊಡ್ತಾ ಇಲ್ಲ ನಮಗೆ. ಅದು ಅಳತೆ ಮಾಡಿಕೊಡ್ತಾ ಇಲ್ಲ. ಇದುವರೆಗೂ ಅಳತೆ ಮಾಡಿಕೊಟ್ಟು ನನ್ನ ಜಮೀನು ನನ್ನ ಸಾగు ಮಾಡ್ತೀನಿ, ಜೀವನ ಮಾಡ್ತೀನಿ. ಇಷ್ಟು ವರ್ಷ ಯಾರು ಮಾಡಿಕೊಡ್ತಾ ಇಲ್ಲ. ಅದು ಮುಂದಿಂದ ಅವ್ರಿಗೆ ಬಿಟ್ಟಿದ್ದದು. ಮಕ್ಕಳು, ನಮ್ಮ ಮಕ್ಕಳು ಹೆಂಗಸ್ರಿಗೆ ಅವ್ರಿಗೆ ಬಿಟ್ಟಿದ್ದದು. ಆಮೇಲೆ ಅವ್ರು ಏನು ಮಾಡ್ಕೊಂತಾರೆ ಅದು ಅವ್ರಿಗೆ ಬಿಟ್ಟಿದ್ದದು. ನಾನಿರೋ ಅಷ್ಟೊತ್ತಿಗೆ ಅದು ರೆಡಿ ಆಗಬೇಕಷ್ಟೇ. ಜಮೀನು ಎದ್ದೋಗಲ್ಲ. ಯಾವುದೇ ಕಾರಣಕ್ಕೆ ಜಾಗ ಕೊಡೋದು ಅಂತಂದರೆ ಅಳತೆ ಮಾಡಿಸ್ಕೊಡೋರು ನಾನು ಎದ್ದೋಗಲ್ಲ. ಎಷ್ಟು ದಿವಸ ಆದರೂ ಕಾಯ್ತೀನಿ. ನಿಜ. ನಮ್ಮ ಹೆಸರು ಜಯಶಂಕರ್ ಅಂತ. ನಿಮ್ಮ ಹೆಸರು? ಜಯಶಂಕರ್ RS ಅಂತ. ಕೆಳೆಹಳ್ಳಿ ಗ್ರಾಮದವರು. ಕೆಳೆಹಳ್ಳಿನಲ್ಲಿ ಜಮೀನು ಮುಳುಗಡೆ ಆದಮೇಲೆ ಹೆಗ್ಗಡಿಹಳ್ಳಿನಲ್ಲಿ ನಮಗೆ ಜಮೀನು ಅಲಾಟ್ ಮಾಡಿಕೊಟ್ಟು, ಯಾರು SLO ಅವರು, DC ಅವ್ರ ಕಡೆಯಿಂದ ಏನು ಮುಳುಗಡೆ ಆಯಿತು? ಎಗಚಿ ಡ್ಯಾಮ್ಗೆ ಮುಳುಗಡೆ ಆಗಿರೋದು ಜಮೀನು. ಅದಕ್ಕೋಸ್ಕರ ಬದಲಿ ಜಮೀನಿಗೆ ಬೇರೆ ಕಡೆ ಮಾಡಿಕೊಟ್ಟಿದ್ದಾರೆ. ಅದು ಜಮೀನು ಎಲ್ಲ ಸರಿ ಇದ್ದು ನನ್ನ ಹೆಸರಿಗೆ ಪಾಣಿ ಪಟ್ಟೆ ಪ್ರತಿಯೊಂದು ಆಗಿ ನಾನು ಬ್ಯಾಂಕಲ್ಲೂ ಲೋನ್ ತೊಗೊಂಡಿದ್ದೀನಿ. ಲೋನ್ ತೊಗೊಂಡ್ರು ಅದು ಜಾಗಕ್ಕೆ ಹೋಗೋಕ್ಕೆ ಪಕ್ಕದ ಜಮೀನು ಬಿಡ್ತಾ ಇರಲಿಲ್ಲ. ಅದಕ್ಕೆ ಅಳತೆ ಮಾಡಿಸ್ಕೊಡಿ ಅಂತಂದ್ರೆ ಇದುವರೆಗೂ ಮಾಡಿಸ್ಕೊಟ್ಟಿಲ್ಲ. 2015ರಲ್ಲಿ ನನ್ನ ಹೆಸರಿಗೆ ಆಗಿರೋದು. ಮರಮಾಲ್ಕಿನೂ 6 ಲಕ್ಷ ರೂಪಾಯಿ ದುಡ್ಡು ಕಟ್ಟಿದ್ದೀನಿ. ಮರಮಾಲ್ಕಿ ಕಟ್ಟಿದ ಮೇಲೆ ನಮ್ಮ ಹೆಸರಿಗೆ ಮಾಡಿಕೊಟ್ಟಿರೋದು. ಹೈಕೋರ್ಟಲ್ಲಿ ಆರ್ಡ್ರ್ ಆಗಿತ್ತು. ನಾವು ಆರ್ಡ್ರ್ ಪ್ರಕಾರನೇ ನನಗೆ ಮಾಡಿಕೊಟ್ಟಿರೋದು. ಮತ್ತು ಹೈಕೋರ್ಟಿನ ಇಂಜೆಕ್ಷನ್ ಆರ್ಡ್ರ್ ಅಂತ ತಂದೆ, ಅದಕ್ಕೂ ಯಾವುದೇನು ಕಿಮ್ಮತ್ತಿಲ್ಲ.
ಈಗ ಮತ್ತೆ ಕ್ಯಾನ್ಸಲ್ ಆಗಿದೆ ಅಂತಂದರು, ಅದನ್ನು ಹೈಕೋರ್ಟಲ್ಲಿ ಆರ್ಡ್ರ್ ಮಾಡಿಸ್ಕೊಂಡು ತಗೊಬಂದಿದ್ದೀನಿ. ಅದಕ್ಕೂ ಯಾವುದೇ ಒಂದು ಬೆಲೆ ಕೊಡ್ತಾಯಿಲ್ಲ ಅಧಿಕಾರಿಗಳು. ಇದಕ್ಕೆಲ್ಲ ಆಗಿ ಆಸ್ಪದ ಭೂಸ್ವಾಧೀನಾಧಿಕಾರಿಗಳು ಯಾವುದಕ್ಕೂ ತಲೆ ಕೆಡಿಸ್ಕೊಂತ ಇಲ್ಲ. ನಮಗೆ ಬಿಟ್ಟರೆ ಮತ್ತಿನ್ಯಾವುದೂ ಪ್ರಾಬ್ಲಮ್ ಇಲ್ಲ. ಇದುವರೆಗೂ 2015 ಇದುವರೆಗೂ ಆ ಜಮೀನೊಳಗೆ ಹೋಗೋಕ್ಕಾಗ್ತಿಲ್ಲ, ಹೋಗಿ ಬಿಡ್ತಾಯಿಲ್ಲ ಅಧಿಕಾರಿಗಳು. ಏನೇ ಕಂಪ್ಲೇಂಟ್ ಮಾಡಿದ್ರು, ಏನೇ ಇದು ಮಾಡಿದ್ರು, ಕೋರ್ಟ್ ಆರ್ಡ್ರ್ ಕೊಟ್ಟರು ಕೂಡ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಆಮೇಲೆ ಈಗ ಜೀವನಕ್ಕೆ ಭಾರಿ ತೊಂದರೆ ಆಗಿದೆ. ಇಷ್ಟು ತನಕ ಕಾಯ್ದುಬಿಟ್ಟು ಆದ್ರೂ ಅವ್ರು ಯಾವುದೇ ಒಂದು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಿರೋ ಕಾರಣ ಇವತ್ತು ನಾನು ಉಪವಾಸ ಸತ್ಯಾಗ್ರಹ ಕೂತಿದ್ದೀನಿ. ಇದು ಎಲ್ಲಿವರೆಗೆ ಅಂತಂದರೆ, ಮಾನ್ಯ ಮುಖ್ಯಮಂತ್ರಿಯವರು ಕಂದಾಯ ಮಿನಿಸ್ಟ್ರು ಸ್ಪಾಟಿಗೆ ಇಲ್ಲಿಗೆ ಬಂದು ನನ್ನ ಸಮಸ್ಯೆಗೆ ಪರಿಹಾರ ಕೊಡೋವರೆಗೂ ನಾನು ಇಲ್ಲಿಂದ ಹೇಳಲ್ಲ. ಎಷ್ಟು ದಿವಸ ಆದರೂ ಪರವಾಗಿಲ್ಲ, ಕಾಯ್ತೀನಿ ಇಲ್ಲೇ. 15 ದಿವಸ ತಿಂಗಳಾಗಲಿ ಇಲ್ಲೇ ಕಾಯ್ತಾ ಇರ್ತೀನಿ. ಏನೇ ಈ ಮಳೆ ಬಂತು ನೆಂದಿದ್ದೀನಿ, ಎಂದರೂ ಪರವಾಗಿಲ್ಲ, ರಾತ್ರಿ ಆಗಲಿ ಆಗಲಾಗಲಿ ಇಲ್ಲೇ ಇರ್ತೀನಿ, ಉಪವಾಸ ಇರ್ತೀನಿ. ನನ್ನ ಸಮಸ್ಯೆ ಪರಿಹಾರ ಆಗಬೇಕು, ನನ್ನ ಮನೆಗೆ ಹೋಗಬೇಕು, ಅಲ್ಲಿ ತನಕ ಇಲ್ಲಿ ಉಪವಾಸ.